ಅದನ್ನೇ ಯಾರಿಗೆ ನನ್ನ ಭಾಷೆ ಕನ್ನಡ ಅನ್ನುವ ನಿಜವಾದ ಅರಿವು ಇರೋದಾದ್ರೆ, ಅಭಿಮಾನ ಇರೋದಾದ್ರೆ, ಕಾಳಜಿ ಇರೋದಾದ್ರೆ, ನಮ್ಮ ಎಲ್ಲ ಸಿನಿಮಾ ನಟ ನಟಿಯರು ಕಮಲಾಸನ್ ಹೇಳಿಕೆಯನ್ನ ಖಂಡಿಸ್ಬೇಕು. ನೀವು ಖಂಡಿಸ್ಲಿಲ್ಲ ಅನ್ನೋದಾದ್ರೆ ನೀವು ಕನ್ನಡಿಗರಲ್ಲ ಅನ್ನೋ ತೀರ್ಮಾನಕ್ಕೆ ಕನ್ನಡಿಗರು ಬರಬೇಕಾಗತ್ತೆ. ನಾಳೆ ನಿಮ್ಮ ಸಿನಿಮಾಗಳು ಬಿಡುಗಡೆ ಆಗುವಾಗ ಕನ್ನಡಿಗರು ನಿಮ್ಮಂತ ರಣಹೇಡಿಗಳ ಸಿನಿಮಾಗಳನ್ನ ಕನ್ನಡಿಗರು ದುಡ್ಡು ಕೊಟ್ಟು ನೋಡಿ ನಿಮ್ಮನ್ನು ಭಾರಿ ಎತ್ತರಕ್ಕೆ ಬೆಳೆಸಿ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅಪಮಾನ ಆದಾಗ ಸಹಿಸ್ಕೊಂಡು ಕೂತಿದ್ರಲ್ಲ ಇವ್ರ ಸಿನಿಮಾವನ್ನ ಕನ್ನಡಿಗರು ದುಡ್ಡು ಕೊಟ್ಟು ನೋಡ್ಬೇಕನ್ನುವ ತೀರ್ಮಾನವನ್ನ ಕನ್ನಡಿಗರು ಮಾಡೋ ಮುಂಚೆ ನಮ್ಮ ಎಲ್ಲ ಕನ್ನಡದ ಸಿನಿಮಾ ನಟ ನಟಿಯರು ನೀವೆಷ್ಟೇ ಬಿಜಿ ಇದ್ರು, ಎಷ್ಟೇ ಕಮಲಾಸನ್ ಸಂಪರ್ಕದಲ್ಲಿದ್ರು, ಸಂಬಂಧಗಳಿದ್ರು, ಸ್ನೇಹ ಇದ್ರು, ಭಾಷೆಗಿಂತ ನೀವ್ಯಾರೂ ದೊಡ್ಡರಲ್ಲ ಅನ್ನುವ ತೀರ್ಮಾನಕ್ಕೆ ಬರದೆ ಹೋದ್ರೆ ಕನ್ನಡಿಗರು ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ಅಭಿಮಾನಿಗಳ ಸಂಘಕ್ಕೆ ಏನ್ ಹೇಳ್ತೀರಿ ಸರ್? ಅಭಿಮಾನಿಗಳ ಸಂಘ ಮನೆಯವ್ರ ಮನೋ ಒಂದು ಇಷ್ಟ ಆದಾಗ ಫಿಲ್ಮ್ ಚೇಂಬರ್ ಗಲಾಟೆಗಳು ಮಾಡ್ತಾರೆ, ಅಥವಾ ಒಂದು ಮನವಿ ಕೊಡೋದು ಅದನ್ನ ದೊಡ್ಡ ಇಶ್ಯೂ ಅಂತ ಮಾಡ್ತಾರೆ. ಹೌದು, ಫ್ಯಾಕ್ಟ್ ಅದು. ಭಾಷೆ ನೋಡಿ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಂತ ನಟರು, ಅವ್ರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗೆ ಇಳಿತಿದ್ದಂತ ಒಂದು ಕಾಲ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗ್ಲೆದ್ದು ನಿಂತ್ಕೊಳ್ಳುವಂತ ಒಂದು ಕಾಲ ಇತ್ತು. ಆ ತರದ ಅಭಿಮಾನಿಗಳು ಹುಟ್ಕೋಬೇಕು ಹೊರತು ಬೇರೆ ಯಾವುದೇ ನಟರಿಗೆ ಬರೀ ಅವ್ರ ಕಟೌಟು, ಅವ್ರನ್ನ ಓಲೈಸೋದು, ಅವ್ರ ಫೋಸ್ಗಳು ಹಾಕೊಂಡು ಮೋಜು ಮಾಡೋದು, ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು, ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದು ಶೂನ್ಯ. ಕನ್ನಡದ ವಿಚಾರದಲ್ಲಿ ಎಲ್ಲರದು ಶೂನ್ಯ. ಅಂತ ನಟರುಗಳಿಗೆ ನೀವು ಅಭಿಮಾನಿಗಳು ಆದವರು, ನಿಮಗೆ ಕನ್ನಡದ ಅಭಿಮಾನ ಇಲ್ಲದೆ ಹೋದ್ರೆ ನೀವು ಯಾರ ಅಭಿಮಾನಿಗಳಾದ್ರೂ ಕರ್ನಾಟಕದಲ್ಲಿ ವ್ಯರ್ಥ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.